ಅದ್ರ ಬಗ್ಗೆ ಮೊದಲ ವಿಮರ್ಶೆ ಇರಲಿ, ಅಲ್ಲೊಂದು ಕಣ್ಣೋಟ ಇರಲಿ ಅಂತ ಹೇಳಿ ಅದನ್ನ ಮಾಡಿದ್ವಿ. ಅಂದ್ರೆ ಒಟ್ಟಾರೆಯಾಗಿ ಈ ನೆಲಗಳು ಮಾಡಬೇಕಂತ ಆಲೋಚನೆ ಮಾಡಿದ್ವಿ. ನಾನು ವಿದ್ಯಾರ್ಥಿ ಆಗಿದ್ದು ಅಂಬೇಡ್ಕರ್ ದಲಿತ ಮೂಲವಾಸದ ಬರ್ತಿತ್ತು ಹಿಂದೆ, ಆಮೇಲೆ ಅಂಬೇಡ್ಕರ್ ಒಂದು ಬರ್ತಿತ್ತು, ಆಮೇಲೆ ಭೀಮವಾದ ಬರ್ತಾ ಇದೆ, ಸಂವಾದ ಬರ್ತಾ ಇದೆ, ಸುದ್ದಿ ಸಂಘಾತ ಬರ್ತಾ ಇತ್ತು. ಈಗ ಅನೇಕ ಪತ್ರಿಕೆಗಳು ದಲಿತ ಸಮುದಾಯದಿಂದ ತಳವರ್ಗದಲ್ಲಿ ಬಂದಿವೆ. ಆದ್ರೆ ಅವೆಲ್ಲವೂ ಬೆಂಗಳೂರು ಕೇಂದ್ರಿತ, ಮೈಸೂರು ಕೇಂದ್ರಿತ ಪತ್ರಿಕೆಗಳು ಅನ್ನೋದನ್ನ ನಮ್ಗೆಲ್ಲರಿಗೂ ಗೊತ್ತು. ಹಾಗೆ ಈ ಉತ್ತರ ಕರ್ನಾಟಕದಿಂದ, ಶರಣ ನಾಡಿಂದ, ತತ್ವಪಕಾರ ನಾಡಿಂದ ಯಾವುದು ಕನ್ನಡ ಸಾಹಿತ್ಯಕ್ಕೆ ಒಂದು ಶಕ್ತಿಯನ್ನು ತುಂಬಿದ ಪ್ರದೇಶವೋ ಅಲ್ಲಿ ಕವಿರಾಜ ಮಾರ್ಕ ಇದ್ದಾನೆ, ಮಾರ್ಕರ್ ಇದ್ದಾನೆ, ವಡ್ಡಾರದ ಕೃತಿ ಅಲ್ಲಿಂದ ಬಂದಿದೆ, ವಚನ ಸಾಹಿತ್ಯ ಅಲ್ಲಿಂದ ಬಂದಿದೆ, ರಾಸ ಸಾಹಿತ್ಯ ಅಲ್ಲಿಂದ ಬಂದಿದೆ, ಸೂಫಿ ಅಲ್ಲಿಂದ ಬಂದಿದೆ, ತತ್ವಪದ ಅಲ್ಲಿಂದ ಬಂದಿದೆ. ಇವೆಲ್ಲ ದಲಿತ ಬಂಡಾಯ ಕೂಡ ಅಲ್ಲೇ ಶಾಂಸುದರು ಇದ್ರು. ಆ ಶಾಂಸುದ್ರ ದಲಿತ ಬಂಡಾಯ ಕೂಡ ಜೀವ ತುಂಬಿದವರು ಅಲ್ಲೇನೆ. ಸೊ ಈ ಹಿನ್ನೆಲೆಯಲ್ಲಿ ಆ ನೆಲೆಯಿಂದ ಒಂದು ಪತ್ರಿಕೆ ಕೇವಲ ನೆಲೆಯಿಂದ ಬಂದ್ರೆ ಬಹಳ ದೊಡ್ಡದಾಗ್ತದೆ ನಾನು ಹೇಳೋದಿಲ್ಲ. ಆ ಕಡೆಯಿಂದ ಒಂದು ಧ್ವನಿ ಬರಲಿ ಈ ನೆಲೆಯೊಳಗೆ ಅನ್ನೋ ಆಲೋಚನೆ ಇಟ್ಕೊಂಡು ನಾವೆಲ್ಲ ಸ್ನೇಹಿತರು ವಿಚಾರ ಮಾಡಿದಾಗ ಅದು ಯಾವುದೇ ವಿಷಯ ಇಲ್ಲ ಒಂಚೂರು ನಾವು ಮಲ್ಲಿಪುರಂ ಮೇಷ್ಟ್ರನ್ನು ನಾವು ಕೇಳ್ತೀವಿ, ಸರಿ ಮಾಡ್ತಾ ಇದ್ದೀವಿ, ಏನು ಬಹಳ ಈ 6 ತಿಂಗಳಿಂದ ಬರ್ತಿತ್ತು, ಆತಂಕ ವ್ಯಕ್ತಪಡಿಸಿದ್ದವು. ನೋಡಿ ದುಡ್ಡಿನ ಸಮಸ್ಯೆ, ಪತ್ರಿಕೆ ಬಹಳ ಕಷ್ಟ, ಇವೆಲ್ಲ ತೊಂದರೆ ಆಗ್ತದೆ ಅನ್ನೋ ಮಾತನ್ನು ಹೇಳಿದ್ವಿ. ಆದಾಗ್ಯೂ ಕೂಡ ಒಂದು ಯಾವುದೋ ಒಂದು ಮೊಂಡದ ಧೈರ್ಯದಿಂದ ನಾವೆಲ್ಲ ಸ್ನೇಹಿತರು ನಿಂತಿದ್ವಿ. ಬೆಂಗಳೂರಿನ ಅನೇಕ ಸ್ನೇಹಿತರು ಇದರ ಸಂಪಾದಕ ಮಂಡಳಿ ಇದ್ದಾರೆ, ಬೆಳಗಾವಿನ ಸ್ನೇಹಿತರು ಇದ್ದಾರೆ, ಮಂಗಳೂರಿನ ಸ್ನೇಹಿತರು ಇದ್ದಾರೆ, ಬಿಜಾಪುರದವರು ಇದ್ದಾರೆ, ಕಲಬುರಗಿ ಬೀದರ್ನವರು ಇದ್ದಾರೆ. ಎಲ್ಲಾ ಸ್ನೇಹಿತರು ಒಬ್ಬೊಬ್ಬರನ್ನ ಆಯಾ ಪ್ರದೇಶದಿಂದ ಆಯ್ಕೆ ಮಾಡಿಕೊಂಡು ಇಂಥದ್ದು ಪತ್ರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಹಾಗಂತ ನಮ್ಗೆ ಇತ್ತೀಚೆಗೆ ನಮ್ಮ ಕನ್ನಡದ ಸಂವಾದ, ಭೀಮವಾದ, ಅಂಬೇಡ್ಕರ್ವಾದ ಇವುಗಳು ಅವಕಾಶ ಸಿಕ್ಕಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಆ ನೆಲೆಯಿಂದ ಒಂದು ಬರಲಿ, ಇನ್ನೂ ಬರಹಗಾರರು ಸಾಕಷ್ಟು ಜನ ಇದ್ದಾರೆ, ಅವ್ರಿಗೆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕಾಗಿ ಈ ನಿಟ್ಟಿನಲ್ಲಿ ಈಗೇನು ಚನ್ನಪ್ಪ ಕಟ್ಟಿ ಸರ್ ಅವರು, ಮಲ್ಲಿಪುರಂ ಸರ್ ಅವರು ಏನ್ ನಮ್ಗೆ ಆದೇಶ, ನಮ್ಗೆ ಮಾರ್ಗದರ್ಶನ ಮಾಡಿದಾರೋ ಆ ನೆಲೆಯೊಳಗೆ ಎಲ್ಲಿವರೆಗೆ ಈ ತರದ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ವಿನಿಯೋಗ ಮಾಡಬೇಕು, ಬಳಸಬೇಕು ಅನ್ನೋ ಮನಸ್ಥಿತಿ ನಮ್ಗಿದೆ. ಇದನ್ನ ಮಾಡಲೇಬೇಕು, ಸಮಾಜಕ್ಕಾಗಿ ದುಡಿಬೇಕು. ಪೇ ಬ್ಯಾಕ್ ದಿ ಸೊಸೈಟಿ ಅಂತೀವಲ್ಲ, ನಾವೀಗ 2 ಲಕ್ಷ 3 ಲಕ್ಷ ಶಾಪಿಂಗ್ ತಗೊಂಡು ಮನೆ ಕಟ್ಕೊಂಡಿದ್ದೇವೆ, AC ಮನೆಯಲ್ಲಿ ಬರ್ತಾ ಇದ್ದಾರೆ. ಇನ್ನೂ ಗುಡಿಸಲಿನ ಜನ, ಎಷ್ಟೋ ಜನ ಗುಡಿಸಲಿದ್ದಾರೆ, ರಸ್ತೆ ಮೇಲೆ ಚಪ್ಪಲಿ ಬಿಡ್ತಾ ಇದ್ದಾರೆ, ಚರ್ಮಾದ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲೂ ಇನ್ನೂ ಸೂರಿಲ್ಲ. ಆದ್ರೆ ನಾವು ಸೂರು ತಂದು ಕೊಡಕ್ ಆಗೋದಿಲ್ಲ. ರಾಜಕಾರಣಿಗಳು ಅದೇನು ಸಿಗುತ್ತೆ, ಆದ್ರೆ ನಮ್ಗೆ ಒಂದು ಅರಿವು ಮೂಡಿಸ್ಬೇಕಾದಂತ ಆ ಪಯಣದಲ್ಲಿ ಬಾಬಾ ಸಾಹೇಬ್ ಚಿಂತನೆಯನ್ನ, ಬುದ್ಧನ ಚಿಂತನೆಯನ್ನ, ಬಸವಣ್ಣ ಚಿಂತನೆಯನ್ನ ಇನ್ನಷ್ಟು ಹೊಸ ಪೀಳಿಗೆಗೆ ತಲುಪಿಸ್ಬೇಕು ಅನ್ನೋ ಜವಾಬ್ದಾರಿ ಆಗ್ತದೆ. ನಾನು ಸಮಾಜದಿಂದ ಏನೋ ಪಡ್ಕೊಂಡಿದ್ದೀನಿ, ಬಾಬಾ ಸಾಹೇಬ್ ನಾನು ಏನೋ ಪಡ್ಕೊಂಡಿದ್ದೀನಿ, ವಾಪಸ್ ನಾನು ಕೊಡಬೇಕಾಗಿದೆ ಅಂತಕ್ಕಂಥ ಆ ವಾಪಸ್ ಕೊಡಬೇಕಾದಂತ ನಾವೆಲ್ಲರೂ ಕೂಡ ಯಾರು ಸಂಪಾದಕರಾಗಿ ಕೆಲಸ ಮಾಡಬಹುದು, ಯಾರು ಬರೆದು ಅರಿವು ತರಬಹುದು, ಯಾರು ಅದರ ಓದಿ ಕೂಡ ಅರಿವನ್ನ ಮೂಡಿಸಬಹುದು ಅಂತಕ್ಕಂಥ ಇಂಥೊಂದು ಪತ್ರಿಕೆ ಜೀವಂತ ಇಡೋದಂದ್ರೆ ನಮ್ಮನ್ನು ನಾವೇ ಜೀವಂತಿಟ್ಟ ಹಾಗೆ ಅಂತಕ್ಕಂಥ ನಮ್ಮನ್ನು ನಾವು ಜೀವಂತಿಟ್ಕೋಬೇಕಂತ ಅನಿವಾರ್ಯತೆ ಇದೆ. ಯಾಕೆ ಬಾಬಾ ಸಾಹೇಬ್ 4 ಪತ್ರಿಕೆ ಮಾಡಿದ್ರು, ಅವತ್ತು ಯಾರು ಓದೋರಿರ್ಲಿಲ್ಲ, ದಲಿತರಲ್ಲಿ ಯಾರಿಗೂ ಅಕ್ಷರ ಬರ್ತಿರ್ಲಿಲ್ಲ. ಆದ್ರೂ ಬಾಬಾ ಸಾಹೇಬ್ ಒಂದು ಓಣಿಯಲ್ಲಿ, ಒಂದು ಊರಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಓದೋನಿತ್ತು, ಆ ಪತ್ರಿಕೆ ತಗೊಂಡ್ರಲ್ಲಿ ಬಂದ ವಿಷಯವನ್ನ ತನ್ನ ಜನಾಂಗಕ್ಕೆ ಓದಿ ಹೇಳಿದ್ರೆ ಅದು ಮುಟ್ತದೆ ಅಂತ ದೊಡ್ಡ ಕಲ್ಪನೆ ಅವರಿಗಿತ್ತು. ಅಥವಾ ತನ್ನ ನೇರವಾದ ವಿಚಾರವನ್ನ ಜಾತ್ಪಾತ್ ಸಮಿತಿ ಸಮ್ಮೇಳನ ಕರೆದಾಗ ನಿಮ್ ಭಾಷಣ ಕಟ್ ಮಾಡಿ ಅಂತ ಹೇಳ್ತಾರೆ. ನಿಮ್ ಭಾಷಣ ಕಟ್ ಮಾಡಿದ್ರೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕುಂದು ಬರ್ತದೆ, ನಾನು ಕಟ್ ಮಾಡೋದಿಲ್ಲ, ಸಮ್ಮೇಳನಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ದುಡ್ಡು ಸಂಗ್ರಹ ಮಾಡಿ ಆ ಭಾಷಣವನ್ನೇ ಮುದ್ರಣ ಮಾಡ್ತಾರೆ. ಸೊ ಹಾಗೆ ನಮ್ಮದೇ ಆದಂತ ಕೆಲವು ವಿಚಾರಗಳನ್ನ ಏನು ಇವತ್ತು ಮೀಡಿಯಾಗಳಲ್ಲಿ ಸುಳ್ಳು ಬರ್ತಾ ಇದೆ, ಮೋಸದ ವಿಚಾರಗಳು ಬರ್ತಾ ಇದ್ದಾವೆ, ಅಷ್ಟಕ್ಕೆ ಸಾಕು 4 ಜನರಿಗೆ ನಮ್ಮ ವಿಚಾರಗಳು ತಲುಪಿದ್ರೆ ಸಾಕು ಅನ್ನೋ ಮನಸ್ಥಿತಿಯಿಂದ ನಾವು ಪೇರಾಕ್ಟಿವ್ ಸೊಸೈಟಿ ಅಂತೀವಿ. ಏನು ಸುಖವನ್ನು ಪಡಿತಾ ಇದ್ದೀವಿ, ಸುಖದಲ್ಲಿ ಒಂದಷ್ಟು ಸಮಾಜಕ್ಕೆ ಕೊಡಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇಟ್ಕೊಂಡು ಇದನ್ನು ಪ್ರಾರಂಭ ಮಾಡಿದ್ವಿ. ಕಷ್ಟ ಇದು ಮಾಡ್ಬೇಕಂದ್ರೆ ಕಷ್ಟ ಇಲ್ಲ ಅಂತ ಹೇಳೋದಿಲ್ಲ, ಆದಾಗ್ಯೂ ಕೂಡ ನಡೆಸಬೇಕು ಅನ್ನೋ ಹಠ ನಮ್ಮಲ್ಲಿದೆ ಅಂತಕ್ಕಂಥ ಆ ನಡೆಸುವ ಈ ಹಠಕ್ಕೆ ಎಲ್ಲ ಗೆಳೆಯರು ಪ್ರೇರಕರಾಗಿ ನಿಲ್ಬೇಕು. ನಮ್ಮ ವಿದ್ಯಾರ್ಥಿ ಮಿತ್ರ ವ್ಯವಸ್ಥಾಪಕ ಸಂಪಾದಕರು ವಿನಂತಿ ಮಾಡ್ಕೊಂಡ ಹಾಗೆ ಇಲ್ಲಿನ ಗೆಳೆಯರು ಕೂಡ ನಮ್ಮ ದೀಪದಿಂದ ದೀಪ ಬೆಳಗಬೇಕಲ್ಲ, ನಿಮ್ಮ ದೀಪಕ್ಕೆ ನಾವು ಬಂದು ಹಚ್ಚೋಣ, ನಿಮ್ಮ ಜೀವನ ನಮ್ಮಲ್ಲಿ ಹಚ್ಚಿ. ಸೊ ಆ ಹಿನ್ನೆಲೆಯಲ್ಲಿ ಇದನ್ನು ಬೆಳಗಿಸೋಣ, ಸಮಾಜದ ಕೆಲಸ ಮಾಡೋಣ. ಇವತ್ತು ಬಹಳ ದೊಡ್ಡ ಅಪಾಯದ ಸಂದರ್ಭದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಸಂವಿಧಾನ ತನ್ನನ್ನು ತಾನು ಉಳಿಸ್ಕೊಂಡಿದೆ. ಕಳೆದ ಚುನಾವಣೆಯಲ್ಲಿ ಸಂವಿಧಾನಕ್ಕೆ ಅಪಾಯ ಇದೆ ಅಂತ ಎಲ್ಲರೂ ನಂಬಿದ್ದೀವಿ. ಇನ್ನೇನು ಕೆಲವು ತಿಂಗಳು ಸಂವಿಧಾನ ಹೋಗ್ಬಿಡ್ತದೆ ಅನ್ನೋ ಸಂದರ್ಭದಲ್ಲೂ ಕೂಡ ಸಂವಿಧಾನವೇ ಚುನಾವಣೆ ಅಸ್ತ್ರವಾಗಿ ಸಂವಿಧಾನ ಉಳಿದಿದೆ. ಸಂವಿಧಾನ ಅಂಬೇಡ್ಕರ್ ಈ ದೇಶದ ವೈಚಿತ್ರ್ಯ ಏನಂದ್ರೆ ಸಂವಿಧಾನ, ಅಂಬೇಡ್ಕರ್ ಈ ಚುನಾವಣೆ ದೊಡ್ಡ ವಸ್ತುವಾದ ಕೇಂದ್ರ ವಸ್ತುವಾದ ಅಂತಕ್ಕಂಥ ಆ ಕೇಂದ್ರ ವಸ್ತು ಸಂವಿಧಾನ ತನ್ನನ್ನು ತಾನು ಉಳಿಸ್ಕೊಳ್ತು ಅಂತಕ್ಕಂಥ ಅದು ಉಳಿಸ್ಕೊಳ್ಳೋಕೆ ಮತದಾರ ಬಾಂಧವರೆಲ್ಲ ಓಟ್ ಹಾಕಿ ಸಂವಿಧಾನವನ್ನ ಸುರಕ್ಷಿತವಾಗಿ ಉಳಿಸ್ಕೊಂಡಿದ್ದೀವಿ. ಸುರಕ್ಷಿತವಾಗಿ ಉಳಿದಿರೋ ವೈಮರ್ಯವಾಗಿಲ್ಲ, ಮುಂದೂ ಕೂಡ ಸಂವಿಧಾನ ಉಳಿಸ್ಕೊಳ್ಳಬೇಕಾದ್ರೆ ನಾವೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಬರೆಯೋಣ, ಎಲ್ಲರೂ ಮಾತಾಡೋಣ, ಎಲ್ಲರೂ ಕೂಡಿ ಬಾಳೋಣ ಅಂತ ಹೇಳ್ತಾ ನನ್ನನ್ನು ಕರೆದು ಈ ಪತ್ರಿಕೆಯಲ್ಲಿ ನಾನು ಒಬ್ಬ ಸಂಪಾದಕ ಮಂಡಳಿಯ ಸಾಮಾನ್ಯ ಸದಸ್ಯನ
ಸಂಪಾದಕ ಮಂಡಳಿ ಬೇರೆ ಇದೆ, ಸಂಪಾದಕರು, ವ್ಯವಸ್ಥಾಪಕ ಸಂಪಾದಕರು 3 ಜನ ಬೇರೆ ಇದ್ದಾರೆ. ನಾನು ಒಬ್ಬ ಅದರಲ್ಲಿ ಸದಸ್ಯನಾಗಿ ಕೆಲಸ ಮಾಡ್ತೀನಿ. ತಾವೆಲ್ಲರೂ ಕೆಲಸ ಮಾಡಬೇಕು. ಯುವ ವಿದ್ಯಾರ್ಥಿಗಳು ದಯವಿಟ್ಟು ನೀವೆಲ್ಲರೂ ಬರೀರಿ. ಯಾರು ಹೀಗೆ ಇರಬೇಕು ಇಂಥನೇ ಬರೀಬೇಕು ಅಂತ ಅನ್ಬೇಡಿ. ದಯವಿಟ್ಟು ಸಾಮಾನ್ಯ ದಿನಪತ್ರಿಕೆಗಳಲ್ಲಿ ಬರೆದಂಥವ್ರು ನಾವೆಲ್ಲ, ಎಲ್ಲೋ ಚಿತ್ತೂರಂತ ಒಂದು ಸಣ್ಣ ಹಳ್ಳಿಯಲ್ಲಿ ಸಣ್ಣ 2 ಪೇಜ್ ಪತ್ರಿಕೆಗೆ ಬರೆದು ಬಂದಂಥವ್ರು ನಾವು. ಸೊ ಅದಕ್ಕಾಗಿ ಎಲ್ಲರಿಗೂ ಅವಕಾಶಗಳಿದ್ದಾವೆ. ಎಲ್ಲರಿಗೂ ಅವಕಾಶಗಳು ವಿದ್ಯಾರ್ಥಿ ಬಿಡಿಸ್ಕೊಳ್ಬೇಕಾಗಿದೆ. ನೋವಿನ ಸಂಗತಿ ಏನಂದ್ರೆ ಬುದ್ಧಿವಾದ ಹೇಳೋದಿಲ್ಲ. ಅಂಕ ದೊಡ್ಡವರು ಬಹಳ ಜನ ಇದ್ದಾರೆ ಇಲ್ಲಿ. ಅಂಬೇಡ್ಕರ್ ಅವ್ರನ್ನ ನಾವು ಯಾರು ಓದ್ತಾ ಇಲ್ಲ, ಬುದ್ಧನನ್ನ ಯಾರು ಓದ್ತಾ ಇಲ್ಲ, ಬಸವನನ್ನ ನಾವು ಯಾರು ಓದ್ತಾ ಇಲ್ಲ, ದೇವಿಯ ಕನಕ ಇವರೆಲ್ಲರೂ ಓದಿದಾಗ ಮಾತ್ರ ನಿಮ್ಗೆ ಸಮಾಜದ ಹೊಸ ಸಮಾಜ ಕಟ್ಟಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಅಧ್ಯಾಪಕರಾಗಿ ಹೇಳ್ತಾ ಇದ್ದೀನಿ, ಹೊಸ ಪೀಳಿಗೆ ಬಹಳ ನಿರಾಶದಾಯಕದಲ್ಲಿ ನಾನು ಸಂದರ್ಭದಲ್ಲಿ ಗೊತ್ತಿದೆ. ನಮ್ಮ ವಿದ್ಯಾರ್ಥಿಗಳು RSS BJP ಅಂತ ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರನ್ನ ಬಹಳ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಹೇಗೆ ತತ್ವವನ್ನು ಹೇಗೆ ಮುರಿಬೇಕು ಅನ್ನೋ ಕಾರಣಕ್ಕೆ, ನಾವು ನಮ್ಮನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಅಂಬೇಡ್ಕರ್, ಬುದ್ಧ, ಬಸವ ಈ ಪರಂಪರೆ ಇದೆಲ್ಲ ಓದಬೇಕಾಗಿದೆ. ದಯವಿಟ್ಟು ಅದನ್ನು ಓದಿ. ಇವತ್ತು ಮಲ್ಲೇಪುರಂ ಅವರು, ಚೆನ್ನಪ್ಪ ಕಟ್ಟಿಯವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಹಣದಿಂದಲ್ಲ, ಶ್ರೀಮಂತಿಕೆಯಿಂದಲ್ಲ, ಅಕ್ಷರ ಅರಿವಿನ ಜ್ಞಾನದಿಂದ ಶ್ರಮಪಟ್ಟು ಅವ್ರಿಗೆ ಮ್ಯಾಲ್ ಬಂದಿದ್ದಾರೆ. ಸೊ ಹಾಗೆ ನಾವು ಬಾಬಾ ಸಾಹೇಬ್ ದೊಡ್ಡ ಆಸ್ತಿ ಇತ್ತ ಟಾಟಾನೂ ಅಲ್ಲ, ವಿಜ್ಞಾನವೂ ಅಲ್ಲ. ಆದರೆ ಓದೋ ಮೂಲಕ, ತನ್ನ ಬುದ್ಧಿಯನ್ನು ಬಳಸೋ ಮೂಲಕ ಇವತ್ತು ಜಗತ್ತಿಗೆ ದೊಡ್ಡ ಮಾದರಿಯಾಗುತ್ತಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಮುಂದಿನ ರಥವನ್ನು ಎಳೆಯುವ ನೀವೇನೆ. ಸೊ ಆ ಕಾರಣಕ್ಕಾಗಿ ಕಡಿಮೆ ಜನ ಸೇರಬೇಕು, ಅದನ್ನು ಸ್ಪ್ರೆಡ್ ಮಾಡಿ. ಅದು ಸಂವಾದ ನಮ್ಮ ಪತ್ರಿಕೆನೆ, ಹೊಸತು ನಮ್ಮ ಪತ್ರಿಕೆನೆ, ಅಂಬೇಡ್ಕರ್ವಾದ ನಮ್ಮ ಪತ್ರಿಕೆನೆ, ಭೀಮವಾದ ನಮ್ಮ ಪತ್ರಿಕೆನೆ, ಅದ್ರ ಜೊತೆಗೆ ಇದು ಒಂದು ಎಲ್ಲರೂ ಸೇರಿ ಸಮಾಜದ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಬಳಗದ ಜೊತೆ ಇರಬೇಕು. ನೀವು ನಮ್ಮ ಬಳಗ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪತ್ರಿಕೆಯ ಆಶಯಗಳನ್ನು ಮಾತನಾಡಿದ ಪ್ರೊಫೆಸರ್ ಎಸ್ ಕೆ ಕೋಗಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ಮಾತುಗಳು ಪ್ರೊಫೆಸರ್ ಮನುಸಿದ್ದಾರ್ ಸರ್. ಸುಗತ ಪತ್ರಿಕಾ ಬಳಗ ಹೊಸ ಮಲ್ಲೇಪುರಂ ಸಾಂಸ್ಕೃತಿಕ ಪ್ರತಿಷ್ಠಾನ ಗುಲ್ಬರ್ಗ ಇವರ ಸಹಯೋಗದಲ್ಲಿ ಇವತ್ತು ಸುಗತ ಮಾಸ ಪತ್ರಿಕೆ ಬಿಡುಗಡೆ ಸಮಾರಂಭದಲ್ಲಿ ಈಗ ತಾನು ನಮ್ಮ ದೇಶ ಮಾತಾಡಿದಂಥ ಸುಗತ ಪತ್ರಿಕೆ ಬಿಡುಗಡೆ ಮಾಡಿದಂಥ ಡಾಕ್ಟರ್ ಚೆನ್ನಪ್ಪ ಕಟ್ಟಿಯವರು ಅಧ್ಯಕ್ಷರು, ಕುವೆಂಪು ಭಾಷಾ ಭಾರತಿ ಪಾಲಿಕ ಮತ್ತು ನಮ್ಮ ನೆಚ್ಚಿನ ಗುರುಗಳು ಆದಂಥ ಪ್ರೊಫೆಸರ್ ಮಲ್ಲೇಪುರಂ ಜಿ ಮುಖೇಶ್, ಪ್ರಶಾಂತ ಕುಲಪತಿಗಳು, HB ಕೋತಿಯವರೇ ಮತ್ತು ಸಂಗಪ್ಪ ವಸಮಯವರೇ ಮತ್ತು ಸೂರ್ಯಕಾಂತ ಸುಖೇಂದ್ರವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧು ಮಿತ್ರರೇ, ಈಗಾಗಲೇ ಮಲ್ಲೇಪುರಂ ಸರ್ ಅವರು ಮತ್ತು ಚೆನ್ನಪ್ಪ ಕಟ್ಟಿ ಸರ್ ಅವರು ಈ ಪತ್ರಿಕೆಯ ಸುಗತ ಪತ್ರಿಕೆಯ ಸ್ವರೂಪ, ಅದರ ಒಂದು ನೋಟವನ್ನು ಕುರಿತಂತೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಮತ್ತು ಮಲ್ಲೇಪುರಂ ಸರ್ ಅವರು ಕೂಡ ಪತ್ರಿಕೆಯ ಸ್ವರೂಪ ಹೇಗಿರಬೇಕು, ಹೇಗೆ ಅದನ್ನು ನಡ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಮುಂದೆ ಇಟ್ಟಿದ್ದಾರೆ. ಮತ್ತು ಕೋತಿಯವರು ಕೂಡ ಈ ಪತ್ರಿಕೆ ಮುಖಾಂತರ ನಾವು ಸಮಾಜದ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಹೇಗೆ ನಾವು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ವಿಚಾರವನ್ನು ಅವರು ಮುಂದೆ ಮಾತಾಡಿದ್ದಾರೆ. ಸ್ನೇಹಿತರೆ, ಎಲ್ಲ ಗೊತ್ತಿದೆ, ಬಾಬಾ ಸಾಹೇಬ್ ಅವರು ಮೂಕನಾಯಕ ಪತ್ರಿಕೆಯನ್ನು ನಡೆಸುವಾಗ ಅವರು ಇಂಡಿಯಾಗೆ ಬಂದ ಮೇಲೆ ಪರಿಚಯ ಆದ ಹೇಗೆ ದೇಶಕ್ಕೆ ಅಂತೇಳಿ ಚಿಂತನೆ ಮಾಡ್ತಾರೆ. ಅದರ ಅಂಗವಾಗಿ ನಿನ್ನೆ ಅವರು ಪತ್ರಿಕೆಯನ್ನು ತೆಗಿತಾರೆ. ಆ ಪತ್ರಿಕೆ ಮುಖಾಂತರ ಬ್ರಿಟಿಷರಿಗೆ ಅರ್ಥ ಆಗ್ತಾರೆ, ಅವ್ರು ಗಮನ ಸೆಳೀತಾರೆ, ಹಾಗೆ ಜನಗಳ ಗಮನವನ್ನು ಸೆಳೀತಾರೆ. ಅವರಲ್ಲಿ ವಿದ್ವತ್ ಬಹಳ ಇತ್ತು, ಜಾಸ್ತಿ ಓದ್ತು ಬಂದಿದ್ರು, ಡಿಗ್ರಿ ತಗೊಂಡು ಬಂದಿದ್ರು, ಬಹಳ ಪ್ರತಿಭಾವಂತ ಪಂಡಿತರು, ಮೇಧಾವಿಗಳು.
ಅಂದ್ರೆ ವಿಚಾರ ತಲುಪೋದು ಹೇಗೆ? ನಮ್ಮ ಮೇಧಾವಿ ಸರಿ, ವಿಚಾರ ತಲುಪೋದು ಹೇಗೆ ಅನ್ನೋ ಚಿಂತನೆ ಬಹಳ ಮುಖ್ಯವಾದ. ಅದಕ್ಕೆ ಅವರು ಪತ್ರಿಕೆ ಮುಖಾಂತರ ದೇಶಕ್ಕೆ ಪರಿಚಯ ಆಗ್ತಾ ಹೋಗ್ತಾರೆ. ಅಂದ್ರೆ ಪತ್ರಿಕಾ ಶಕ್ತಿ ಏನಿದೆ ಇದು ಗೊತ್ತಾಗುತ್ತೆ ನಮಗೆ. ಸುಮ್ಮನೆ ಒಂದು ಲೇಖನ, ಒಂದು ಪುಸ್ತಕ ಓದ್ತೀರಿ ನೀವು, ಒಂದು ಪುಸ್ತಕ ಒಂದು ಸೀಮಿತವಾದಂತಹ ಒಳಗಡೆ ನಿಮ್ಮ ಆಲೋಚನೆಯನ್ನ ವಿಸ್ತರಣೆ ಮಾಡುತ್ತೆ, ನೀವು ಓದ್ತಾರೆ. ಅಂದ್ರೆ ಒಂದು ಲೇಖನ ಪ್ರಕಟ ಆದರೆ ಸಾವಿರಾರು ಜನಕ್ಕೆ ತಲುಪುತ್ತೆ. ಶಕ್ತಿ ಹೇಗಿದೆ, ಶಕ್ತಿ ಅದು. ಪುಸ್ತಕ ಓದಿದ್ರೆ ನನಗೆ ಅರ್ಥ ಆಗುತ್ತೆ, ನಾನು ಒಬ್ಬ ಓದ್ಕೋಬೋದು ಅಥವಾ ಅನೇಕರು ಓದ್ಕೋಬೋದು, ಬೇರೆ ವಿಚಾರ. ಒಂದು ವೈಚಾರಿಕ ಒಂದು ಪತ್ರಿಕೆ ಅಥವಾ ಪ್ರಕಟಣೆ ಆದರೆ ಲೇಖನ ಒಂದು ಎಷ್ಟು ಜನ ಗಮನವನ್ನು ಸೆಳೀತದೆ. ಆವಾಗ ಓ ಯಾರು ಒಳ್ಳೆ ವಿಚಾರವನ್ನು ಬರೀತಾ ಇದ್ದಾನೆ, ಯಾರೇ ಮನುಷ್ಯ, ಎಂಥ ವಿಚಾರವನ್ನು ಬರೆದಿದ್ದಾನೆ, ನಾವು ಎಷ್ಟು ಚೆನ್ನಾಗಿದೆ, ಸಮಾಜದ ಹೆಂಗೆ ವಿಮರ್ಶೆ ಮಾಡಿದ್ದಾನೆ, ಅವನು ಎಂಥ ಚಿಂತನೆಯನ್ನು ಕೊಟ್ಟಿದ್ದಾನೆ, ಎಲ್ಲ ಜನ ಗಮನಿಸ್ತಾರೆ ಓದುದು. ಅಥವಾ ನಮ್ಮ ಸಾಹಿತ್ಯ ಸಂಸ್ಕೃತಿ ಗಮನಿಸುತ್ತೆ, ಅಥವಾ ಸಮಾಜ ಗಮನಿಸುತ್ತೆ. ಆವಾಗ ವ್ಯಕ್ತಿಗೆ ಒಂದು ವ್ಯಕ್ತಿತ್ವ ನಿರ್ಮಾಣ, ಪತ್ರಿಕೆಯಿಂದ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಮತ್ತು ಬೆಳೀತದೆ ವ್ಯಕ್ತಿತ್ವನ, ಬಹಳ ಮುಖ್ಯವಾದ. ಹಾಗಾಗಿ ಇದ್ರ ಶಕ್ತಿ ಅಪಾರವಾಗಿದೆ. ಹಾಗಾಗಿ ನಮ್ಮ ಯುವಕರು ಇದ್ದಾರೆ, ಸಂಶೋಧನೆ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಒಂದು ಆರ್ಟಿಕಲ್ ಬರೆದ್ರೆ ಅದರ ಕಿಮ್ಮತ್ತೆ ಬೇರೆ. ಅಥವಾ ನಮ್ಮ ಆರ್ಟಿಕಲ್ಲು ಅಥವಾ ನಮ್ದು ಫೋಟೋ, ನಮ್ದು ಹೇಳಿಕೆ ಒಂದು ಪೇಪರ್ ಬಂದ್ಬಿಟ್ರೆ ಅದರ ಖುಷಿ ಇದೆಯಲ್ಲ, ಆ ಖುಷಿನ ನೀವು ಎಷ್ಟು ಕೋಟಿ ಕೊಡೋದು ಬೆಲೆ ಕಟ್ಟಲ್ಲ. ನಿಮ್ ಫೋಟೋ ಕಟ್ ಮಾಡಿ ಹಾಗೆ ಇಟ್ಕೊತೀವಿ ನಾವು ಜೋಬಲ್. ನನ್ನ ಪತ್ರಿಕೆ ಫೋಟೋ ಬಂದಿದೆ, ನನ್ನ ವಿಚಾರ ಬಂದಿದೆ. ಅಂದ್ರೆ ವ್ಯಕ್ತಿ ಹೇಗೆ ಬೆಳಿಬೇಕು ಅನ್ನೋದನ್ನ ಪತ್ರಿಕೆ ಅದೇ ಬೆಳೆಸುತ್ತೆ. ಹಾಗಾಗಿ ಕಷ್ಟಪಟ್ಟು ನಾವು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಸಮಾಜಕ್ಕೆ ಅನುಗುಣವಾದಂತಹ ಸಮಾಜಮುಖಿಯಾಗಿ ಬಹಳ ಮುಖ್ಯವಾಗಿ ನೀವು ಬರೆದ್ರೆ ಸಮಾಜವನ್ನ ನಿಮ್ಮನ್ನು ಗಮನಿಸುತ್ತೆ. ಹಾಗಾಗಿ ನೀವು ಆ ಗಮನಿಸುವ ಮುಖಾಂತರವಾಗಲೂ ಕೂಡ ನಿಜವಾದಂತ ಸಾಹಿತ್ಯದ ತಾಕತ್ತು ತಂದ್ಬಿಡುತ್ತೆ ಅನ್ನೋ ಬಹಳ ಮುಖ್ಯವಾದ. ಸುಮ್ಮನೆ ಮೇಲ್ನೋಟಕ್ಕೆ ಬರೆಯೋದು ಬೇರೆ, ಸಮಾಜವನ್ನು ಅರ್ಥ ಮಾಡ್ಕೊಂಡು ಬರೆಯೋದು ಬೇರೆ. ಹಾಗಾದ್ರೆ ಸಮಾಜವನ್ನು ಅರ್ಥ ಮಾಡ್ಕೊಂಡು ಬರೆದ್ರೆ ಅದರ ಭಾಷೆ ಇದೆಯಲ್ಲ, ಭಾಷೆಗೆ ಪ್ರಬಂಧತೆ ಬಂದ್ಬಿಡುತ್ತೆ. ಎಷ್ಟೋ ಪತ್ರಿಕೆಗಳಿವೆಲ್ಲ ಕಮರ್ಷಿಯಲ್ ಆಗ್ತವೆ, ಎಲ್ಲ ಬೇರೆ ಬೇರೆ ಪತ್ರಿಕೆಗಳಲ್ಲಿ. ಹಾಗಾಗಿ ಹಣ ಮಾಡ್ತಾರೆ ಸರ್ ಹರಡೋದ್ರಲ್ಲಿ, ಮತ್ತು ಉದ್ಯಮ ಆಗುತ್ತೆ. ಹಾಗೆ ಇವತ್ತು ಎಲ್ಲೂ ಕೂಡ ಈ ಬೆಂಗಳೂರಿನಲ್ಲಿ ಈ ತರದ್ದು ಎಷ್ಟೋ ವಿಚಾರಗಳು, ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು, ಮಾಸ್ ಮೀಡಿಯಾ ಇರ್ಬೋದು, ಟಿವಿಗಳಿರ್ಬೋದು, ಎಲ್ಲ ನೋಡಿ ಭ್ರಷ್ಟ ಆಗ್ಬಿಟ್ಟವೆ. ಎಲ್ಲ ಅಲ್ಲಿ ಕಮರ್ಷಿಯಲ್ ಆಗ್ಬಿಟ್ಟಿದೆ, ಉದ್ಯಮ ಆಗ್ಬಿಟ್ಟಿದೆ. ಈ ರೀತಿ ಒಂದು ಸ್ಥಿತಿಯಲ್ಲಿ ನಮ್ಮ ಪತ್ರಿಕಾ ಒಂದು ಜಗತ್ತು ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ರಾಜಕಾರಣ ಬಹಳ ಮುಖ್ಯವಾಗಿ. ರಾಜಕಾರಣ ಬೇಕಿರುತ್ತೆ ನಮಗೆ. ಯಾವ ತರ ರಾಜಕಾರಣ? ಮೌಲ್ಯಾಧಾರಿತವಾದಂತಹ ರಾಜಕಾರಣ ಬೇಕು. ಅದನ್ನು ನಾವು ವಿಸ್ತರಣೆ ಮಾಡಬೇಕಾಗ್ತದೆ, ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ನಮ್ಮ ಯುವಕರು ಎಲ್ಲ 10 ಪುಸ್ತಕ ಇಟ್ಕೊಂಡು ನಾವು ಒಂದು 2 ಲೆಕ್ಕ ಪ್ರಯತ್ನ ಮಾಡ್ಬೇಕು. ನಾವು ಅಂದ್ರೆ ಆ ಪತ್ರಿಕೆ ಹೇಗೆ ಬರೀಬೇಕು, ಎಷ್ಟು ಪದ ಇರ್ಬೇಕಲ್ಲಿ, ಯಾವ ಸ್ವರೂಪದಲ್ಲಿ ಇರಬೇಕು, ಎಂಡಿಂಗ್ ಹೆಂಗಿರ್ಬೇಕು, ಆರಂಭ ಹೆಂಗಿರ್ಬೇಕು, ಮತ್ತೆ ಹೆಂಗ್ ಫೋಕಸ್ ಮಾಡಬೇಕು, ಇವೆಲ್ಲ ಇದೆಯಲ್ಲ, ಇವೆಲ್ಲ ಪತ್ರಿಕೆಯ ಒಂದು ಟೆಕ್ನಿಕ್ ಅವೆಲ್ಲ. ಹಾಗಾಗಿ ಎಷ್ಟೋ ಜನ ನೋಡಿ, ಎಲ್ಲೋ ಇದ್ದವ್ರು ಯಾವ ವ್ಯಕ್ತಿಯೊಬ್ಬ ದಿಢೀರ್ನೆ ಪ್ರತ್ಯಕ್ಷ ಆಗ್ತಂದ್ರೆ ಪತ್ರಿಕೆಯಲ್ಲಿ ಅವ್ರ ಹೆಸರು ಎಲ್ಲ ಕಡೆ ಕೊಡೋಣ. ನೋಡು, ನೀವು ವಸತಿಗೆ ಹೋಗಿ ಅನೇಕ ಜನ ಬರಿತಾ ಇದ್ದಾರೆ, ಕಡಿಮೆ ಜನ ಅಂದ್ರೆ ಹಳಬರುವ ಲೇಖನಗಳೇ ಬರ್ತಾ ಇದಾವೆ. ವಸಂತ ಬರ್ತಾ ಇದೆ, ಸಂವಾದ ಬರ್ತಾ ಇದೆ, ಮತ್ತೆ ಬರೆದ ಲೇಖನೆ ಬರ್ತಾ ಇದೆ. ಏನಕ್ಕಂದ್ರೆ ಬರೆಯೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅರ್ಥ. ಯಾಕೆ ನಾವು ಬರೆಯಕ್ಕೆ ಆಗ್ತಾ ಇಲ್ಲ ಅಂದ್ರೆ ಕಷ್ಟಪಡಕ್ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ವಿದ್ಯಾರ್ಥಿ ಮಿತ್ರರು, ಸ್ನೇಹಿತರು ಅಥವಾ ಸಂಶೋಧಕರು ಕಷ್ಟಪಡಬೇಕು. ಒಂದು ಲೇಖನ ರುಚಿ ಅಂತ ನೋಡಿ, ನಿಮಗೆ ಪತ್ರಿಕೆ ಬರಲಿ, ಪೇಪರ್ ಬರಲಿ, ನೋಡಿ ಒಂದು ಸಣ್ಣ ನಿಮ್ಗೆ ಸ್ಟೇಟ್ಮೆಂಟ್ ಬಂದ್ರೆ, ಒಂದು ಪತ್ರಿಕೆ ಬಂದ್ರೆ ನೀವು ಪಕ್ಕಾ ನಿಜವಾದಂತಹ ವಿಮರ್ಶಕರ. ಮತ್ತು ನೀವು ಬೆಳೀತಾರೆ, ಸಮಾಜವನ್ನು ಬೆಳೀತಾರೆ, ನಿಮ್ಮ ಸುತ್ತಮುತ್ತ ಇರುವಂತಹ ಪರಿಸರವನ್ನು ಬೆಳೀತಾರೆ. ನೋಡಿ, ಒಬ್ಬ ಲೇಖಕನಾಗುವುದು, ಲೇಖನ ಬರೆಯುವುದು ನೋಡಿ ಎಷ್ಟು ಡಿಫ್ರೆಂಟ್ ಮಾಡುತ್ತೆ. ಮತ್ತು ಅವನೊಳಗಿರುವಂತಹ ಸಣ್ಣ ಸಣ್ಣ ತರಗಳು ಕೂಡ ಹೊರಟಬಹುದು. ಪತ್ರಿಕೆ ಹೆಂಗ್ ಮಾಡುತ್ತೆ ನೋಡಿ, ಪತ್ರಿಕೆಯಲ್ಲಿ ಒಂದು ಹೆಸರು ಬಂದ್ರೆ ನೀವು ಓದೋದು ಶುರು ಮಾಡ್ಕೊಂಡ್ರೆ ನನ್ನೊಳಗಿರುವಂತಹ ಸಣ್ಣ
ಸಣ್ಣತನ ಹೊಟ್ಟಬಿಡುದು. ಪತ್ರಿಕೆಯಿಂದ ಆಗುವ ಪ್ರಯೋಜನ ಹೆಂಗಿದೆ ನೋಡಿ. ಹಾಗಾಗಿ ಈ ಪ್ರಯೋಜನ ಇದೆಯಲ್ಲ, ವ್ಯಕ್ತಿನೂ ಬೆಳೀತದೆ ಮತ್ತು ಸಮಾಜವನ್ನು ಕೂಡ ಬೆಳೀತದೆ. ಹಾಗಾಗಿ ನಮ್ಮ ಸ್ನೇಹಿತರು ಈ ರೀತಿಯ ಲೇಖನಗಳ ಬರೆಯುವ ಮುಖಾಂತರವಾಗಿ ನಿಮ್ಮ ಹೆಸರನ್ನ ಪ್ರಕಟಣೆ ಮಾಡ್ಕೋಬೇಕಲ್ಲ. ಹಾಗಾಗಿ ಎಲ್ಲರೂ ಕೂಡ ಅನೇಕ ಜನ ನೋಡಿ, ಸಂಕ್ರಮಣ ಅಂತ ಒಂದು ಪತ್ರಿಕೆ ಮತ್ತು ಲಂಕೇಶ್ ಪತ್ರಿಕೆ ಮತ್ತು ಅನೇಕ ಜನ ಲಂಕೇಶ್ ಪತ್ರಿಕೆಯಲ್ಲಿ ಲೇಖನಗಳು ಬರೀತಾ ಬೇರೆ ಸ್ಟೇಟ್ಮೆಂಟ್ ಕೊಡ್ತಂದೆ ಎಷ್ಟೋ ಜನ ಪ್ರಖ್ಯಾತ ಆಗುತ್ತೆ. ಸಂಕ್ರಮಣ ಆಗ್ತದೆ ಚಂಪವರು ಅಲ್ಲೆಲ್ಲ ಒಳ್ಳೊಳ್ಳೆ ವಿಚಾರ ಬರ್ತಾ ಇತ್ತು. ಸಮಾಜ ಮುಖಿ ಚಿಂತನೆಗಳು, ರಾಜಕಾರಣ ಚಿಂತನೆಗಳು, ಸಾಹಿತ್ಯ ಚಿಂತನೆಗಳು ಮತ್ತು ಸಾಹಿತ್ಯದ ಒಳನೋಟಗಳು ಇವೆಲ್ಲ ಇದೆ. ಹಾಗಾಗಿ ಅದರ ಶಕ್ತಿ ಇದೆಯಲ್ಲ, ಆ ಶಕ್ತಿ ಅಪಾರವಾಗಿದೆ. ಆ ಶಕ್ತಿಯನ್ನ ನಮ್ಮದಾಗಿಸಿಕೊಳ್ಬೇಕಾದ್ರೆ ನಾವು ಕಷ್ಟಪಟ್ಟು ಅಧ್ಯಯನ ಮಾಡಿ ಲೇಖನ ಒಂದು 5 ಲೇಖನ ನೀವು ಬರ್ಬಿಟ್ಟು ನೀವು ಸ್ವಲ್ಪ ಪ್ರಬಂಧದಲ್ಲಿ ಬಂದ್ಬಿಟ್ರೆ ನೀವು ದಿವಾರಂತ ಸಮಾಜದ ಒಳ್ಳೆ ವಿಮರ್ಶಕರು, ಒಳ್ಳೆ ಚಿಂತಕರಾಗ್ತದೆ. ಆಗ ಇದೇ ಬೇಕಾಗಿರೋದು. ಒಂದು ಪತ್ರಿಕೆ ಅಂದ್ರೆ ಒಂದು ಲೇಖನ ಬರೆದ್ರೆ ಒಬ್ಬ ದೊಡ್ಡ ಚಿಂತಕ ಆಗ್ತದೆ ಲೇಖನ. ಆತರ 100 ಚಿಂತಕರು ಆಗೋ ಮುಖಾಂತರವನ್ನೇ ಈ ಸಮಾಜದಲ್ಲಿರುವಂತಹ ಈ ಅಸಮಾನತೆಯನ್ನು ಅಥವಾ ಸಮಾಜದಲ್ಲಿರುವಂತಹ ಮೌಢ್ಯತೆಯನ್ನ, ಅಂಧಕಾರಗಳನ್ನ, ಇವೆಲ್ಲವನ್ನು ಕೂಡ ನಾವು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ನಿಮ್ಮಂತ ಓದಿರೋಂಥವ್ರಿಗೆ ಕೆಲಸ ಮಾಡಬೇಕಾಗ್ತದೆ. ನಾವೇ ಮಾಡಲಿಲ್ಲ ಯಾರು ಮಾಡಬೇಕು? ನಮ್ಗೆ ಅವಕಾಶ ಇದೆ, ಕಷ್ಟಪಡ್ಬೇಕಷ್ಟೆ. ಆ ನಿಟ್ಟಿನಲ್ಲಿ ಇವತ್ತು ಪತ್ರಿಕೆ ಸುಗತ ಅನ್ನುವಂಥ ಒಂದು ಟೈಟಲ್ ಬಗ್ಗೆ ನಾನು ಮೊದಲು ಚೆನ್ನಾಗಿ ಮಾತಾಡೋದು. ಹಾಗಾಗಿ ನಾವು ಇವತ್ತು ಆ ಪತ್ರಿಕೆಯ ನಿಜವಾದಂತ ಒಂದು ಕರಗತ ಮಾಡಿಕೊಳ್ಳುವಂತ ಅಂಶ ಇದೆಯಲ್ಲ, ಅದನ್ನ ನಾವು ಮಾಡ್ಕೊಂಡ್ರೆ ನಿಜವಾಗಿ ನಾವು ಬೆಳೆಯಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಬೇಕಾಗತ್ತೆ ಅನ್ನುವಂಥ ಮಾತು. ಹಾಗಾಗಿ ನಮ್ಮ ಯುವಕರಿಗೆ ಬಹಳ ಮುಖ್ಯವಾಗಿ ಇವತ್ತು ಆ ರೀತಿಯಾದಂತಹ ಆಲೋಚನೆ ಬೇಕಾಗ್ತದೆ. ಆ ಮುಖಾಂತರವನ್ನೇ ಮೊದಲು ಹೇಳಿದಾಗನೆ ನೀವು ಬೆಳೀತಾ ಹೋಗ್ತದೆ. ನಾನು ಬೆಳಿಬೇಕು ಅಂದ್ರೆ ನೀವು ಲೇಖನ ಬರೀ. ಹಾಗಾಗಿ ಸಾಕಷ್ಟು ಇವತ್ತು ಸುಗತ ಅನ್ನುವಂಥ ಒಂದು ಪತ್ರಿಕೆಯನ್ನು ನಮ್ಮ ಮಿತ್ರರು ಆರಂಭ ಮಾಡಿದ್ದಾರೆ. ಬಹಳ ಕಷ್ಟವಾದದ್ದು. ಎಷ್ಟೋ ಜನ ಇವತ್ತು ಕಲಿಸ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಮತ್ತು ಕೆಲವು ಟೈಮಲ್ಲಿ ಈ ತರ ಸಮಸ್ಯೆ ಪತ್ರಿಕೆ ಮಾಡ್ಕೊಂಡು ರೋಲ್ ಕಾಲ್ ಕೂಡ ಮಾಡ್ತಾ ಹೋಗ್ತಾರೆ. ಎಲ್ಲ ಗೊತ್ತಾಗ್ಬಿಡ್ತದೆ, ಅದನ್ನೇನು ಪ್ರಯತ್ನ ಆಗಲ್ಲ. ಇದು ಸಾಹಿತ್ಯ ಸಾಂಸ್ಕೃತಿಕ ಲೋಕದ ಒಂದು ಪತ್ರಿಕೆ. ಹಾಗಾಗಿ ನಮ್ಮ ಭಾವನೆಯನ್ನ, ನಮ್ಮ ಸಮಾಜದ ಭಾವನೆಗಳನ್ನ, ನನ್ನ ಭಾವನೆ ನನ್ನ ಸಮಾಜದ ಭಾವನೆ, ತಪ್ಪಲಿ ನಮ್ಮ ಸಮಾಜ, ಆ ತಪ್ಪಲಿ ಸಮಾಜದ ಭಾವನೆಗಳನ್ನ ನನ್ನ ಭಾವನೆಗಳನ್ನ ಬೆರೆಸು ಮಾತಾಡ್ಬೇಕಾಗ್ತದೆ. ನಾವು ನೀವೇ ಮಾತಾಡ್ಬೇಕು. ಹಾಗಾಗಿನೇ ಲೇಖನ ಈ ಪತ್ರಿಕೆ ನಮ್ಗೆ ಅನುಕೂಲವಾದ ಆಗ್ತಾ ಇದೆ. ಹಾಗಾಗಿ ನಾವು ನೀವು ಕೂಡ ಪತ್ರಿಕೆ ಲೇಖನ ಬರೆಯ ಮುಖಾಂತರವನ್ನು ಕೂಡ ನಮ್ಮ ಬೆಳವಣಿಗೆಯನ್ನ ಮತ್ತು ಸಮಾಜದ ಬೆಳವಣಿಗೆಯನ್ನ ಮಾಡ್ತಾ ಪತ್ರಿಕೆಗೆ ಪ್ರೋತ್ಸಾಹ ಮಾತ್ರ. ಈ ಪತ್ರಿಕೆ ನೀವೆಲ್ಲ ಕೂಡ ಆರ್ಟಿಕಲ್ ನ ಬರೆದ್ರೆ ಬಹಳ ಉತ್ತಮವಾದದ್ದು. ಹಾಗಾಗಿ ನೀವು ಕೂಡ ನಿಮ್ಗೆ ಶಕ್ತಿ ಬರುತ್ತೆ ಮತ್ತು ನಿಮ್ಮ ಸಮಾಜಕ್ಕೂ ಶಕ್ತಿ ಬರುತ್ತೆ. ಆ ನಿಟ್ಟಿನಲ್ಲಿ ಪತ್ರಿಕೆಗಳು ಹೆಚ್ಚು ಉಪಯುಕ್ತ ಆಗಲಿ. ಆ ನಿಟ್ಟಿನಲ್ಲಿ ನೀವೆಲ್ಲ ತೋರಿಸ್ಕೊಂಡು ಈ ಪತ್ರಿಕೆಯಲ್ಲಿ ಲೇಖನ ಬರೆಯಬೇಕು ಅಂತ ಹೇಳ್ಕೊಂಡು ಮಾತು ಮುಗಿಸಿ ನಮಸ್ಕಾರ. ಹಂಗೇನೆ ಸರ್ ಇವ್ರಾಗೇನೆ ಈ ಪತ್ರಿಕೆಗೆ ದಯಮಾಡಿ ಚಂದಾದಾರರಾಗಿ ನೀವು ಹಾಕಿಸ್ಕೊಂಡ್ರೆ ಅನುಕೂಲ ಆಗ್ತದೆ. ಮತ್ತೆ ನಿಮ್ಮ ಬೆಳವಣಿಗೆ ಇಲ್ಲಿಂದಲೇ ಶುರುವಾಗುತ್ತೆ. ಹಾಗಾಗಿ ದಯಮಾಡಿ ಕೂಡ ಚಂದಾದಾರ ಆಗಲಿ ಅಂತ ವಿನಂತಿ ಮಾಡ್ತೀನಿ. ಅಧ್ಯಕ್ಷೀಯ ನುಡಿಗಳು ಮಾಡಿಕೊಂಡು ಡಾಕ್ಟರ್ ಅನು ಸಿದ್ಧಾರ್ಥ ಸರ್ ಅವರಿಗೆ ಧನ್ಯವಾದಗಳು. ಬಂಧುಗಳಲ್ಲಿ ವಿನಂತಿ, ಕಾರ್ಯಕ್ರಮದ ಮುಕ್ತಾಯ ಹಂತದಲ್ಲಿದ್ದೇವೆ. ಈ ಪತ್ರಿಕೆಯ ಸಂಪಾದಕ ಮಂಡಳಿಯಲ್ಲಿರುವಂಥ ಎಲ್ಲರೂ ಬರಲಿಕ್ಕಾಗಿಲ್ಲ ಈ ಕಾರ್ಯಕ್ರಮಕ್ಕೆ. ಬಂದಿರುವವರಲ್ಲಿ ಪ್ರೊಫೆಸರ್ ಚಿತ್ರ ಪೂಜಾರಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಪತ್ರಿಕೆಯನ್ನು ಸ್ವೀಕರಿಸಬೇಕು ಅತಿಥಿಗಳೇ ಅಂತ ನೆನೆಸ್ಕೊಳ್ತೇನೆ. ಚೆನ್ನಪ್ಪ ಗಟ್ಟಿ ಸರ್ ಅವರು ಸುಗತ ಪತ್ರಿಕೆಯನ್ನು ನಮ್ಮ ಸಂಪಾದಕ ಮಂಡಳಿಯ ಸದಸ್ಯರಿಗೆ ಈ ಗೌರವವಾಗಿ ನೆನೆಸ್ಕೊಳ್ತೇನೆ. ಎಲ್ರಿಗೂ ಪತ್ರಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ಹಾಗೆಯೇ ಬಿಜಾಪುರದಿಂದ ಡಾಕ್ಟರ್ ಸುಜಾತ ಚೆಲವಾದಿ ಅವರು ಇದ್ದಾರೆ. ದಯವಿಟ್ಟು ಅವರು ಸಂಪಾದಕ ಮಂಡಳಿಯ ಸದಸ್ಯರು, ಅವರು ಪತ್ರಿಕೆಯನ್ನು ಸ್ವೀಕರಿಸಬೇಕು ಅನಿಸ್ಕೊಳ್ತೇನೆ. ಹಾಗೆ ಕಲಬುರಗಿಯಿಂದ ಡಾಕ್ಟರ್ ಹನುಮಂತ ಬೇಲ್ಗೇರಿ ಅವರು ವೇದಿಕೆಗೆ ಬರಬೇಕು, ಪತ್ರಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸಿಂಧೂರಿನ ಡಾಕ್ಟರ್ ಎಂ ನಾಗರಾಜ್ ಅವರು ವೇದಿಕೆಗೆ ಬಂದು ಪತ್ರಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಹಾಗೆ ತಮ್ಮೆಲ್ಲರಲ್ಲಿ ವಿಶೇಷವಾಗಿ ಒಂದು ವಿನಂತಿ, ಈ ಪತ್ರಿಕೆ ಏನು ವಿಳಾಸ ಇದೆ, ಈ ಪತ್ರಿಕೆ ನಿಮ್ಮೆಲ್ಲರಿಗೆ ನಾವು ನೀಡ್ತಾ ಇದ್ದೀವಿ. ಆ ಪತ್ರಿಕೆಯನ್ನು ಓದಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ 2-3 ಸಾಲುಗಳಲ್ಲಿ ಬರೆದು ಅದಕ್ಕೆ ಮೇಲ್ ಮಾಡಿದ್ರೆ ಮುಂಬರುವ ಸಂಚಿಕೆಯಲ್ಲಿ ಅತ್ಯುತ್ತಮವಾದಂತಹ ಅಭಿಪ್ರಾಯಗಳನ್ನ ನಾವು ಪ್ರಕಟಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತೇವೆ. ಪ್ರೊಫೆಸರ್ ಗಂಗಾಧರ್ ಸರ್ ಅವರು ಬಂದು ಸಂಚಿಕೆಯನ್ನ ಪಡ್ಕೊಳ್ಳೋದು ಕೈ ವಹಿಸ್ಕೊಳ್ತೇನೆ. ಪ್ರೊಫೆಸರ್ ಗಮನಿಕ್ ಸರ್ ಅವರು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು, ಗಮನಿಕ್ ಸರ್ ಅವರು ಬಂದು ಸಂಚಿಕೆಯನ್ನು ಪಡ್ಕೊಳ್ಳೋದು ಕೈ ವಹಿಸ್ಕೊಳ್ತೇನೆ. ಕೃಷ್ಣಸ್ವಾಮಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಸಂಚಿಕೆಯನ್ನು ಸ್ವೀಕರಿಸಬೇಕು. ರಮೇಶ್ ಕಿತ್ತೂರು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಪತ್ರಿಕೆಯಲ್ಲಿ ಚಂದಾದಾರರಾಗುವ ವಿವರವನ್ನು ನಾವು ಕೊಟ್ಟಿದ್ದೀವಿ. ತಿಂಗಳಿಗೆ ಇಷ್ಟು, ವರ್ಷಿಗೆ ಇಷ್ಟು ಅಂತೇಳಿ ಅದರಲ್ಲಿ ಮಾಹಿತಿ ಇದೆ ಸರ್. ದಯವಿಟ್ಟು ತಾವು ಓದ್ಕೊಂಡು ಚಂದಾದಾರರಾಗಿ ಅಂತ ನಾವು ಒತ್ತಾಯಿಸೋದಿಲ್ಲ, ಪ್ರೀತಿಯಿಂದ ತಾವು ಚಂದಾದಾರರಾಗಬೇಕು, ಪತ್ರಿಕೆಯನ್ನು ಪ್ರೋತ್ಸಾಹಿಸಬೇಕು, ಮತ್ತೆ ತಾವು ಬರೀಬೇಕು ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಈ ಪತ್ರಿಕೆ ಓದಿ ಈ ಪತ್ರಿಕೆಯ ಅಭಿಪ್ರಾಯಗಳನ್ನ ನಮಗೆ ಆದಷ್ಟು ಬೇಗ ಕಳಿಸಿದ್ರೆ ನಾವು ಮುಂದಿನ ಸಂಚಿಕೆಯಲ್ಲಿ ಅದನ್ನು ಮುಗಿಸ್ಲಿಕ್ಕೆ ಸಹಾಯಕ ಆಗ್ತದೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಒಂದು ಸಮಾರಂಭದಲ್ಲಿ ಆಗಮಿಸಿ ನಮ್ಮ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿರುವಂಥ ಕನ್ನಡ ಮತ್ತು ಆಂಗ್ಲ 2 ಭಾಷೆಗಳಲ್ಲಿ ವಿದ್ವಾಂಸರಾಗಿ ಮತ್ತು 2 ಭಾಷೆಗಳಲ್ಲಿ ಸಾಹಿತ್ಯ ರಚಿಸಿರುವಂಥ ವಿದ್ವಾಂಸಗಳಾದ ಡಾಕ್ಟರ್ ಚೆನ್ನಪ್ಪ ಶೆಟ್ಟಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಕನ್ನಡ ಮತ್ತು ಸಂಸ್ಕೃತ 2 ಭಾಷೆಗಳಲ್ಲಿ ಅನೇಕ ಬರಹಗಳನ್ನು ಮಾಡಿ ಪುಸ್ತಕಗಳನ್ನು ಪ್ರಕಟಿಸಿ ನಾಡಿನಾದ್ಯಂತ ಎಲ್ಲರಿಗೂ ಚಿರಪರಿಚಿತರಾಗಿ ಮತ್ತು ನಮ್ಮೆಲ್ಲರಿಗೂ ಒಂದು ಶಕ್ತಿಯಾಗಿ ಈ ಪತ್ರಿಕೆಯನ್ನು ಪ್ರೋತ್ಸಾಹಿಸಿರುವ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು, ನಾವು ಅವರನ್ನು ಮಹಾಗುರುಗಳನ್ನೇ ಕರೀತೀವಿ. ನಮ್ಮ ಮಹಾಗುರುಗಳಿಗೆ ನಾವು ಪ್ರೀತಿಯ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮ ನಡೆಯೋದಕ್ಕೆ ಬೆಂಗಳೂರಲ್ಲಿ ನಡಲಿಕ್ಕೆ ಮತ್ತು ಅದು ಯಶಸ್ವಿಗೊಳ್ಳಲಿಕ್ಕೆ ಕಾರಣಭೂತರಾಗಿರುವಂಥ ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರೊಫೆಸರ್ ಸಿ ಪಿ ಮನುಸಿದ್ದಾರ್ ಸರ್ ಅವರು, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿರ್ದೇಶಕರು, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಪತ್ರಿಕೆಯ ಹಿಂದಿರುವಂಥ ಇನ್ನೊಬ್ಬರು ಶಕ್ತಿಯಾಗಿರುವಂಥ ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು, ಪ್ರಸಾರದ ನಿರ್ದೇಶಕರು, ಪಾಲಿ ಮತ್ತು ಬೌದ್ಧ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು, ಗುಲ್ಬರ್ಗ ವಿಶ್ವವಿದ್ಯಾಲಯದ SST ಸೆಲ್ನ ನಿರ್ದೇಶಕರು, ಪ್ರಮುಖ ಪ್ರತಿಭಾವಂತರು, ಈಗಾಗಲೇ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಮಾಡಿರುವಂಥವರು ಹಾಗೂ ನನ್ನ ಗುರುಗಳಾಗಿರುವಂತಹ ಪ್ರೊಫೆಸರ್ ಎಸ್ ಟಿ ಕೋಟೆ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಪತ್ರಿಕೆಯ ಶಕ್ತಿಯಾಗಿರುವಂಥ ಡಾಕ್ಟರ್ ಸಂಗಪ್ಪ ಹುಸೇನ್ ಸರ್ ಅವರು, ಪ್ರಾಂಶುಪಾಲರು ಎ ವಿ ಪಾಟೀಲ್ ಡಿಗ್ರಿ ಕಾಲೇಜ್ ಅವರಿಗೆ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರುವಂಥ ಶ್ರೀ ನಾಗರಾಜ್ ಅವರಿಗೆ ಮತ್ತು ಸಂಪಾದಕರಾಗಿರುವಂಥ ಡಾಕ್ಟರ್ ಸೂರ್ಯಕಾಂತ್ ಸಿದ್ಧಾರ್ಥ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತೇನೆ. ಹಾಗೆ ಈ ಪತ್ರಿಕೆಯ ಎಲ್ಲ ಸಂಪಾದಕ ಮಂಡಳಿ, ಸಲಹಾ ಮಂಡಳಿ, ಪರಾಮರ್ಶಕ ಮಂಡಳಿ ಎಲ್ಲ ಸರ್ವ ಸದಸ್ಯರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮವನ್ನು ಯೂಟ್ಯೂಬ್ ಚಾನಲ್ ಮುಖಾಂತರ ಇಲ್ಲಿ ಸೆರೆ ಹಿಡಿದಿದ್ದಾರೆ ಪ್ರಬುದ್ಧ ಚಾನಲ್, ಅವರು ಕೂಡ ಹೃದಯದ ಧನ್ಯವಾದಗಳನ್ನು ಹೇಳಬಯಸ್ತೇವೆ. ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಅನೇಕ ಅಧ್ಯಯನ ಸಂಸ್ಥೆಗಳ ಅಧ್ಯಯನ ವಿಭಾಗಗಳ ಮುಖ್ಯಸ್ಥರು, ನಿರ್ದೇಶಕರು, ಪ್ರಾಧ್ಯಾಪಕರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮಗೆ ಚರ್ಚಿಸಿದ್ರಿ. ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮವನ್ನು ನಿರ್ಧರಿಸುವ ಕಾರ್ಯ ಮಾಡಿರುವಂತಹ ಮಾಧ್ಯಮದ ಬಂಧುಗಳಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಯೂನಿವರ್ಸಿಟಿ ನ್ಯೂಸ್, BU ನ್ಯೂಸ್,
VU ನ್ಯೂಸ್ ಚಾನೆಲ್ ಅವರು ಬಂದು ಈ ಕಾರ್ಯಕ್ರಮ ಸೇರಿದ್ದಾರೆ. ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಬೆಂಗಳೂರು ವಿಶ್ವವಿದ್ಯಾಲಯದ ಅನೇಕ ವಿಭಾಗಗಳ ಸಂಶೋಧನಾ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ಬೆಂಗಳೂರು ನಗರದ ಅನೇಕ ಗಣ್ಯರಿಗೆ ಬಂದು ಭಾಗವಹಿಸಿದ್ದೀರಿ. ಈ ಪತ್ರಿಕೆಯ ಬಿಡುಗಡೆಗೆ ಸಹಕರಿಸಿದ್ದೀರಿ. ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ತಮ್ಮೆಲ್ಲರಿಗೂ ಕಲಬುರಗಿಯ ವತಿಯಿಂದ ಸುಗತ ಮಾಸ ಪತ್ರಿಕೆಯ ಬಳಗದಿಂದ ಪ್ರೊಫೆಸರ್ ಮಲ್ಲೇಪುರಂ ಸಾಂಸ್ಕೃತಿಕ ಪ್ರತಿಷ್ಠಾನದ ಸರ್ವ ಸದಸ್ಯರಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳುವ ಮೂಲಕ ಈ ಕಾರ್ಯಕ್ರಮ ಮುಗಿಸ್ತೇವೆ. ನಮಸ್ಕಾರ.